ಚುನಾವಣೆ ಘೋಷಣೆಗೂ ಮುನ್ನವೇ ರಂಗೇರ್ತಾ ಇದೆ ಚನ್ನಪಟ್ಟಣ ಅಖಾಡ. ಮೈತ್ರಿ ಪಕ್ಷದ ಪೈಕಿ ಚನ್ನಪಟ್ಟಣದಿಂದ ಸ್ಪರ್ಧೆ ಯಾರದ್ದು ಅನ್ನೋದು ಸದ್ಯದ ಪ್ರಶ್ನೆ. ನಿಖಿಲ್ಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ನ ಕಣಕ್ಕಿಳಿಸುವಂತೆ ಎನ್ಡಿಎ ಮೈತ್ರಿಕೂಟಕ್ಕೆ ಆಗ್ರಹಿಸ್ತಾ ಇದ್ದಾರೆ. 2 ಬಾರಿ ಸೋತಿದ್ದಾರೆ. ನಿಖಿಲ್ಗೆ ಚನ್ನಪಟ್ಟಣದಿಂದ ಟಿಕೆಟ್ ಕೊಡಿ, ಅವರನ್ನ ಗೆಲ್ಲಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ನಿಖಿಲ್ರನ್ನ ನಿಲ್ಲಿಸಿ ಅಂತ ಒತ್ತಡ ಹಾಕ್ತಿದ್ದಾರೆ. ನಿಖಿಲ್ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರೋದಾಗಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ತಾಲೂಕಿನ ನಾಡಿ ಮಿಡಿತ ಗೊತ್ತಿದೆ. ಕಾಂಗ್ರೆಸ್ ಅನ್ನ ಎದುರಿಸೋದಕ್ಕೆ ಸಿಪಿವೈ ಸಮರ್ಥ ಅಭ್ಯರ್ಥಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಸಿಪಿ ಯೋಗೇಶ್ವರ್ ಹೋರಾಟ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಉಪಚುನಾವಣೆ ಟಿಕೆಟ್ ಕೊಡಿ ಅಂತ ಚನ್ನಪಟ್ಟಣ ತಾಲೂಕಿನ ಬಿಜೆಪಿ ಘಟಕ ಒತ್ತಾಯ ಮಾಡ್ತಾ ಇದೆ. ನಿಖಿಲ್ರನ್ನ ನಿಲ್ಲಿಸೋ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ನೋಡಿ, ಇದೊಂದು ಪೇಚ್ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ 2 ಚುನಾವಣೆ ಸೋತಿದ್ದಾರೆ. ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಕಾರಣದಿಂದ ಏನೊಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲುವುಂಟಾಯಿತು. ಸಹಜವಾಗಿ ಕುಮಾರಸ್ವಾಮಿ ತನ್ನ ಕ್ಷೇತ್ರವನ್ನು ಮಗನಿಗೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಆಲೋಚನೆ ಇದೆ. ಇನ್ನೊಂದು ಕಡೆ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಸ್ವತಃ ಯೋಗೇಶ್ವರ್ಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ JDSಗೆ ಕೊಡಬೇಕಾಗತ್ತೆ ಈ ಸೀಟನ್ನು ಅಂತ. ಅಂದರೆ ಬಿಜೆಪಿ ಈ ಸೆಟ್ಟನ್ನು ಕ್ಲೇಮ್ ಮಾಡಲ್ಲ. ಯಾಕಂದರೆ ಶಿಗ್ಗಾಂವಿ ಸಂಡೂರು 2 ಕ್ಷೇತ್ರಗಳನ್ನು ಬಿಜೆಪಿ ಕ್ಲೇಮ್ ಮಾಡುತ್ತೆ. ನ್ಯಾಚುರಲಿ 3ರಲ್ಲಿ 1 JDS ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಿರುವಾಗ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ, ಇದು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕೂಡ ನಿರ್ಧರಿಸುತ್ತೆ. DK ಶಿವಕುಮಾರ್ ಇಸ್ ವೇಟಿಂಗ್ ಫಾರ್ ದ್ಯಾಟ್. ಯಾಕಂದರೆ ಇಲ್ಲಿ ಇಬ್ಬರಲ್ಲೂ ಕೂಡ ಮತ್ತೊಮ್ಮೆ ಸಮನ್ವಯ ಒಮ್ಮತ ಮೂಡದೇ ಇದ್ದರೆ ಕಾಂಗ್ರೆಸ್ಗೊಂದು ದಾರಿ ಓಪನ್ ಆಗುತ್ತೆ. DK ಶಿವಕುಮಾರ್ ಇಸ್ ವೇಟಿಂಗ್ ಫಾರ್ ದ್ಯಾಟ್. 2 ಪ್ರಶ್ನೆಗಳಿವೆ. ಒಂದು, ಯೋಗೇಶ್ವರ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವ್ರು ನಿಂತರೆ ಬಿಜೆಪಿ ಟಿಕೆಟ್ ಮೇಲೆ ನಿಲ್ಲಬೇಕು. ಬಿಜೆಪಿ ಟಿಕೆಟ್ ಬಿಟ್ಟು JDSನ ಟಿಕೆಟ್ ಮೇಲೆ ನಿಲ್ಲೋದಾದರೆ CP ಯೋಗೇಶ್ವರ್ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಇಟ್ ಈಸ್ ಬಿಟ್ ಆಫ್ ರಿಸ್ಕಿ, ಬಟ್ ಯೋಗೇಶ್ವರ್ಗೆ ಅದು ಒಲವು ಇರುತ್ತೆ. ಯಾಕಂದರೆ ಯೋಗೇಶ್ವರ್ಗೆ ವಿಧಾನ ಪರಿಷತ್ನಲ್ಲಿ ಅವ್ರಿಗೆ ರುಚಿಸಲ್ಲ, ಅವರಿಗೆ ವಿಧಾನಸಭೆಯಲ್ಲೇ ಬಂದು ಕೂತ್ಕೋಬೇಕು ಅಂತಕ್ಕಂಥದ್ದು ನಿಶ್ಚಿತವಾಗಿರುತ್ತೆ. ಇನ್ನೊಂದು ಕಡೆ ಈಗ ಯೋಗೇಶ್ವರ್ ಬಿಜೆಪಿಗೆ ಟಿಕೆಟ್ ಕೊಡದೇ ಇಲ್ಲಪ್ಪ JDSಗೆ ಬಂದು ನಿಲ್ಲಿ ಅನ್ನೋ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬರಬೇಕು. ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರನ್ನು ಕರ್ಕೊಂಡು ಬಂದು JDSಗೆ ನಿಲ್ಲಿಸೋ ಮನಸ್ಸಿರುತ್ತಾ, ಅಥವಾ ಯೋಗೇಶ್ವರ್ಗೆ JDSಗೆ ಹೋಗಿ ನಿಲ್ಲುವ ಮನಸ್ಸಿರುತ್ತಾ? ಇವೆರಡೂ ಪ್ರಶ್ನಾರ್ಥಕ ಚಿಹ್ನೆಗಳು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತರೋದು ಯಾವಾಗ, ಇದು ಕೂಡ ಕುಮಾರಸ್ವಾಮಿ ಮನಸ್ಸಿನಲ್ಲಿರುತ್ತೆ. ಈಗ ಒಂದು ಕಡೆ ಮೈಸೂರು ಜಿಲ್ಲೆಯಲ್ಲಿ ನೀವು ನೋಡಿ, ಬಹುತೇಕ ನಾಯಕರ ಮಕ್ಕಳು ರಾಜಕಾರಣಕ್ಕೆ ಬಂದಾಯಿತು. ಅವ್ರು 1 ವರ್ಷ ಆಯಿತು MLA ಆಗಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. JDSನ್ನು ಮುನ್ನಡೆಸೋರು ಯಾರು? ನ್ಯಾಚುರಲಿ JDS ಇಸ್ ಎ ಫ್ಯಾಮಿಲಿ ಪಾರ್ಟಿ. ನಾವೆಷ್ಟೇ ಟೀಕೆ ಮಾಡಲಿ, ಅವ್ರ ಸ್ಟ್ರೆಂತ್ ಇರೋದು ಆ ಫ್ಯಾಮಿಲಿಯಲ್ಲಿ. ಫ್ಯಾಮಿಲಿ ಬಿಟ್ಟು ಮತ್ತೊಬ್ಬರನ್ನ ಅವರು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರೆ ಆ ಪಾರ್ಟಿ ಉಳಿಯತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಮನಸ್ಸಿನಲ್ಲಿರುತ್ತೆ, ಈಗ ನಾನು ಕೇಂದ್ರ ಸಚಿವ ಇದ್ದೀನಿ, ಈಗಲೇ ನಿಖಿಲ್ ಕುಮಾರಸ್ವಾಮಿಯನ್ನು ಶಾಸಕನನ್ನಾಗಿ ಮಾಡಿದರೆ JDS ಮುಂದಿನ ಹಾದಿಗೆ ಸುಗಮವಾಗುತ್ತೆ, JDSನ ಅಸ್ತಿತ್ವದ ಪ್ರಶ್ನೆಯೂ ಬರಲ್ಲ ಅನ್ನೋದು ಕುಮಾರಸ್ವಾಮಿ ಮನಸ್ಸಿನಲ್ಲಿ ನಿಶ್ಚಿತವಾಗಿರುತ್ತೆ. ಬಟ್ ವಾಟ್ ಇಫ್ ಇವಾಗ DK ಶಿವಕುಮಾರ್ ಇದನ್ನ ಇವಾಗ ಚಾಲೆಂಜ್ ಆಗಿ ತಗೊಂಡಿದ್ದಾರೆ, ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ನಿಖಿಲ್ನ ನಿಲ್ಲಿಸಿದ್ರೆ, ನಿಖಿಲನ್ನು ನಿಲ್ಲಿಸಿದ್ರೆ ಗೆಲ್ಲಿಸೋದು ಮತ್ತು ಅಂದರೆ ಗೆಲುವು ಸೋಲು ಸ್ಪಷ್ಟವಾಗಿ ಇವ್ರು ಗೆಲ್ತಾರೆ ಅಂತ ಹೇಳೋಕೆ ಬರಲ್ಲ. ಅದು ಯೋಗೇಶ್ವರ್ ಸಪೋರ್ಟ್ ಮಾಡಿದರೆ ನಿಖಿಲ್ ಚಾನ್ಸಸ್ ಆಫ್ ವಿನ್ನಿಂಗ್ ಮೇ ಬಿ ಮೋರ್. ಯಾಕಂದರೆ ಯೋಗೇಶ್ವರದೊಂದಿಷ್ಟು ಓಟ್ಗಳಿವೆ ಅಲ್ಲಿ. ವೈ ವುಡ್ ಹಿ ಡೂ ದಟ್? ದಟ್ ಈಸ್ ಅ ಕ್ವಶನ್ ಮಾರ್ಕ್. ಯಾಕಂದರೆ ಅದನ್ನು ನಿಖಿಲ್ಗೋಸ್ಕರ ಯಾಕೆ ಬಳಸ್ತಾರೆ? ನನಗನ್ಸುತ್ತೆ ಒಂದು ವೇಳೆ ನಿಖಿಲ್ರನ್ನೇ ಕ್ಯಾಂಡಿಡೇಟ್ ಮಾಡುವ ಕುಮಾರಸ್ವಾಮಿ ತೀರ್ಮಾನ ತೆಗೆದುಕೊಂಡ್ರೆ ಯೋಗೇಶ್ವರ್ಗೆ ಅಲ್ಲಿಂದ ಹೊರಗಡೆ ಬರದೆ ಬೇರೆ ದಾರಿ ಇರಲ್ಲ. ಆ ಕಾರಣದಿಂದ ಇದೊಂದು ಪೇಚಿಗೆ ಸಿಲುಕಿರ್ತಕ್ಕಂಥ ಪ್ರಕರಣ ಇದೆ. ಒಂದು ಕಡೆ ಕಾಂಗ್ರೆಸ್ ಬಳಿ ಕ್ಯಾಂಡಿಡೇಟ್ ಇಲ್ಲ. DK ಸುರೇಶ್ರನ್ನ ನಿಲ್ಲಿಸಿ ಮತ್ತೊಮ್ಮೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ DK ಶಿವಕುಮಾರ್ಗೆ ಮನಸ್ಸಿಲ್ಲ. ನಾನು ನಿಲ್ತೀನಿ ಅನ್ನೋದನ್ನು ಹೇಳಿದರು, ಬಟ್ ಟೆಸ್ಟಿಂಗ್ ಆಫ್ ದ ವಾಟರ್ ದೃಷ್ಟಿಯಿಂದ ಹೇಳಿದರು. ಅವ್ರು ನಿಂತೇ ನಿಲ್ತೀನಿ ಅನ್ನೋದೇನು ತೀರ್ಮಾನ ತೆಗೆದುಕೊಂಡಿಲ್ಲ. ನನಗನ್ಸುತ್ತೆ DK ಶಿವಕುಮಾರ್ ಮೈಟ್ ಬಿ ವೇಟಿಂಗ್. ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವೆ ಪರಸ್ಪರ ಹೊಂದಾಣಿಕೆ ಆಗದೆ ಹೋದರೆ ನಮಗೊಂದು ಅವಕಾಶ ಸಿಗುತ್ತೆ ಅನ್ನೋದು ಶಿವಕುಮಾರ್ಗೆ ಅನಿಸ್ತಾ ಇದೆ. ಏನಾಗುತ್ತೆ ಎಕ್ಸಾಕ್ಟ್ಲಿ ಅಂತ ನನಗನ್ಸುತ್ತೆ ಚುನಾವಣೆ ಘೋಷಣೆ ಆಗುವವರೆಗೆ ಈ ಅಂಬಿಗ್ವಿಟಿ ಇವೆಲ್ಲ ಮುಂದುವರಿತಾ ಇರ್ತವೆ.
ಆದರೆ ಯೋಗೇಶ್ವರ್ಗೊಂದು ಸಮಸ್ಯೆ ಇರ್ತಕ್ಕಂಥದ್ದು, ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಆರ್ ನಾಟ್ ಫೇವರೇಬಲ್ ಟು ಯೋಗೇಶ್ವರ್. ಬಿಜೆಪಿಯಿಂದ ಯೋಗೇಶ್ವರ್ ನಿಲ್ಲೋದಕ್ಕೆ ಅವರು ಒಪ್ಪಲ್ಲ. ಅವು ಒಪ್ಪಲ್ಲ ಇನ್ ದ ಸೆನ್ಸ್ ಇಲ್ಲ, JDSಗೆ ಬಿಟ್ಕೊಡೋಣ ಅನ್ನುವ ತೀರ್ಮಾನವನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರೇ ತೆಗೆದುಕೊಳ್ಬೋದು ಯೋಗೇಶ್ವರ್ ಕಾರಣದಿಂದ. ಯಾಕಂದರೆ ಯೋಗೇಶ್ವರ್ ಯಡಿಯೂರಪ್ಪನವರನ್ನು ಕೆಳಗಿಳಿಸುವಾಗ ದಿಲ್ಲಿಗೆ ಪದೇ ಪದೇ ಎಡತಾಕಿದ್ರು. ನಡ್ಡಾ ಅವ್ರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ಏನೋ ವಿಷಯವನ್ನು ಹೇಳಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆ ಸಿಟ್ಟು ಯಡಿಯೂರಪ್ಪನವ್ರಿಗೂ ವಿಜಯೇಂದ್ರಗೂ ಇದ್ದೇ ಇದೆ. ಆ ಕಾರಣದಿಂದ ವಿಜಯೇಂದ್ರ, ಬೆಲ್ಲದ ಮತ್ತು ಯತ್ನಾಳ್ ಮೂರನ್ನು ಕೂಡ ಮಂತ್ರಿ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ಒಪ್ಪಲಿಲ್ಲ. ಬೊಮ್ಮಾಯಿ ಮುಖ್ಯಮಂತ್ರಿ ಆದ ಈಗ ಸೀಟ್ ಕೊಡ್ಲಿಕ್ಕೆ ಒಪ್ತಾರ? ಅಂದ್ರೆ ಸೀಟ್ ಯೋಗೇಶ್ವರ್ ನಿಲ್ಬೇಕು ಅಂದ್ರೆ ಓನ್ಲಿ ಒನ್ ಆಪ್ಷನ್ JDSಗೆ ಹೋಗಿ ನಿಲ್ಬೇಕಾ? BJPಯಿಂದ ನಿಲ್ಲಿಕ್ಕೆ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಕುಮಾರಸ್ವಾಮಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮುಖ್ಯ. ಒಂದು ವೇಳೆ ಕುಮಾರಸ್ವಾಮಿ ಮನಸ್ಸಿನಲ್ಲಿ ಸರಿ ಯೋಗೇಶ್ವರ್ಗೊಂದು ಅಕಾಮಿಡೇಟ್ ಮಾಡಬೇಕು ಅಂತ ಮನಸ್ಸಿದ್ರೆ ದೇ ಕ್ಯಾನ್ ಡೂ ಎನಿಥಿಂಗ್. ಅದು ಮೈತ್ರಿಗೆ ಜಾಸ್ತಿ ಫೇವರ್ ಆಗುತ್ತೆ. ಯಾಕಂದ್ರೆ CP ಯೋಗೇಶ್ವರ್ಗೆ ಆಲ್ರೆಡಿ ವೋಟ್ಸ್ ಇವೆ, ಬಿಜೆಪಿಗಿಂತ ಜಾಸ್ತಿ CP ಯೋಗೇಶ್ವರ್ಗೆ JDSಗೂ ಇದೆ. ಸೊ ಇದರಿಂದ ಅದು ಪ್ಲಸ್ ಆಗೋ ಚಾನ್ಸಸ್ ಜಾಸ್ತಿ. ಒಂದ್ ವೇಳೆ ನಿಖಿಲ್ರನ್ನೇ ನಿಲ್ಲಿಸಬೇಕು ಅನ್ನೋದು ಕುಮಾರಸ್ವಾಮಿ ಮನಸ್ಸಿನಲ್ಲಿ ಏನಾದ್ರು CP ಯೋಗೇಶ್ವರ್ ಹೆಲ್ಪ್ ಮಾಡಬೇಕು. ಅವಾಗ CP ಯೋಗೇಶ್ವರ್ ಹೆಲ್ಪ್ ಮಾಡಬೇಕು ಅಥವಾ ಅಗೇನ್ಸ್ಟ್ ಮಾಡ್ತಾರೆ. ಅಗೇನ್ಸ್ಟ್ ಆದ್ರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇದೊಂದು ನೋಡಿ, ಇದು ಹೆಂಗಿದೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಮೂರನ್ನ ಪೊಲಿಟಿಕಲಿ ಸೆಟ್ಲ್ ಮಾಡ್ಲಿಕ್ಕೆ ಮೂವರು ಒದ್ದಾಡ್ತಾರೆ. ಒಬ್ಬರು ಯೋಗೇಶ್ವರ್ ತಾವೇ ಸೆಟ್ಲ್ ಆಗ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ, ಇನ್ನೊಬ್ರು ಕುಮಾರಸ್ವಾಮಿ ನಿಖಿಲ್ರನ್ನ ಸೆಟ್ ಮಾಡ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ತನ್ನ ಮುಖ್ಯಮಂತ್ರಿ ಗಾದಿಗೆ ಚನ್ನಪಟ್ಟಣ ಗೆಲ್ಬೇಕು, ಜೊತೆಗೆ ಸುರೇಶ್ರನ್ನ ಪೊಲಿಟಿಕಲಿ ಅಕಾಮಿಡೇಟ್ ಮಾಡಬೇಕು, ಅದರ ಪ್ರಯತ್ನದಲ್ಲಿ ಅವರಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ, ನೋಡೋಣ ಏನಾಗುತ್ತೆ. ಚುನಾವಣೆ ಘೋಷಣೆ ಆದ ನಂತರದ 2-3 ದಿನಗಳು ನೋಡಿ, ದಟ್ ವಿಲ್ ಬಿ ವೆರಿ ಕ್ರೂಷಿಯಲ್. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.